ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಟೀಚಿಂಗ್ ಜಾಬ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ. ಓಕೆನಾ, ಯಾರ್ಯಾರು ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಒಂದು ಅಭ್ಯರ್ಥಿಗಳು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ, ಸೊ ಬೇರೆ ಅಭ್ಯರ್ಥಿಗಳು ಯಾರಾದ್ರೂ ಇದ್ರು ಕೂಡ ಅವರು ಕೂಡ ಟ್ರೈ ಮಾಡಬಹುದು. ಅಥವಾ ನಿಮ್ಗೆ ಬೇರೆ ಜಾಬ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಬಂದಿದ ತಕ್ಷಣ ಈ ಒಂದು ವೆಬ್ಸೈಟ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಈಗಾಗಲೇ ಕಾಫಿ ಬೋರ್ಡ್ ಅಲ್ಲಿ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಕಾಫಿ ಬೋರ್ಡ್ ಅಲ್ಲಿ. ಓಕೆನಾ, ಸೊ 55 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಹಾಗೆ ಕರ್ನಾಟಕ ಪೋಸ್ಟ್ ಅಲ್ಲಿ ಕರೆದಿದ್ದಾರೆ. ಈ ರೀತಿ ಪ್ರತಿಯೊಂದು ಪೋಸ್ಟ್ ಗಳಲ್ಲೂ ಡಿಫ್ರೆಂಟ್ ಡಿಗ್ರಿ 10th 12th ITI ಡಿಪ್ಲೊಮೊ ಎಲ್ಲದೂ ಇದೆ ಸ್ನೇಹಿತರೆ. ಸೊ ಅದನ್ನ ಕೂಡ ನೀವು ಈ ಒಂದು ಲಿಂಕ್ ಗಳಲ್ಲಿ ಚೆಕ್ ಮಾಡಬಹುದು. ಈ ಒಂದು ವೆಬ್ಸೈಟಿನ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಇನ್ನು ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ಓಕೆನಾ, ಇನ್ನು ನೀವು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ, ಸೊ ಇವತ್ತು ನೋಡೋದಾದ್ರೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಕರೆದಿರುವಂತಹ ಟೀಚಿಂಗ್ ಜಾಬ್ ಸ್ನೇಹಿತರೆ. ಅಪ್ಲೈ ಆನ್ಲೈನ್ ಫಾರ್ PGT TGT PRT ಜಾಬ್ಸ್. ಓಕೆನಾ, ಸೊ ಆರ್ಮಿ ವೆಲ್ಫೇರ್ ಎಜುಕೇಶನ್ ಸೊಸೈಟಿ ಇಂದ ಈ ಒಂದು ಆರ್ಮಿ ಪಬ್ಲಿಕ್ ಸ್ಕೂಲ್ ನಡೆಸ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಪೋಸ್ಟ್ ಗ್ರಾಜುಯೇಟ್ ಟೀಚರ್, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್, ಪ್ರೈಮರಿ ಟೀಚರ್. ಓಕೆನಾ, ಸೊ ಈ ಒಂದಿಷ್ಟು ಪೋಸ್ಟ್ ಗಳು ಕರೆದಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, OST. ಓಕೆನಾ, ಸೊ ಲಾಸ್ಟ್ ಡೇಟ್ ಬಂದು 16 ಆಗಸ್ಟ್ 2025 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಅದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಇದ್ರದ್ದು ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳೋದಾದ್ರೆ 20 ರಿಂದ 21 ಸೆಪ್ಟೆಂಬರ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಅಥವಾ ನೀವು ವೇಟ್ ಮಾಡಬಹುದಾಗಿರುತ್ತೆ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ, ಅಡ್ಮಿಟ್ ಕಾರ್ಡ್ ನ 8ನೇ ತಾರೀಕು ಸೆಪ್ಟೆಂಬರ್ ಬಿಡಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ, ಸೊ ಅದಾದ ನಂತರ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಪೋಸ್ಟ್ ಗ್ರಾಜುಯೇಷನ್ B.Ed ಅಥವಾ ಡಿಗ್ರಿ B.Ed ಅಥವಾ ಡಿಗ್ರಿ B.Ed DLD BLD 50% ಮಾರ್ಕ್ಸ್ ಮೇಲೆ ನೀವು ಪಾಸ್ ಆಗಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಬಂದು ನಿಮಗೆ CBSE ಆಗಿರುತ್ತೆ ಸ್ನೇಹಿತರೆ. ಸೆಂಟ್ರಲ್ ಬೋರ್ಡ್ ಇದು ಸ್ಕೂಲಿಂಗ್ ಎಜುಕೇಶನ್ ಇರುತ್ತೆ. ಓಕೆನಾ, ಏಜ್ ಲಿಮಿಟ್ ನೋಡೋದಾದ್ರೆ ಫ್ರೆಶರ್ ಕ್ಯಾಂಡಿಡೇಟ್ಸ್ ಗೆ ಬಿಲೋ 40 ಇಯರ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಆದ್ರೆ ಅಪ್ ಟು 55 ಇಯರ್ಸ್ ವರೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 40 ಇಯರ್ಸ್ ಒಳಗಡೆ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. 55 ಇಯರ್ಸ್ ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಈ 385 ರೂಪಾಯಿ ಫೀ ಇದೆ ಅಂದ್ರೆ ಎಲ್ಲರೂ ಕೂಡ 385 ರೂಪಾಯಿ ಫೀ ಪೇ ಮಾಡ್ಬೇಕಾಗಿರುತ್ತೆ. ಪೇಮೆಂಟ್ ಮೋಡ್ ಬಂದು UPI, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಇದೆ ಸ್ನೇಹಿತರೆ. ಓಕೆನಾ, ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಬೇಕಾದ್ರೆ ನಮ್ಮ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಅದಂತರ ಇಂಟರ್ವ್ಯೂ ಇರುತ್ತೆ, ಮತ್ತೆ ಟೀಚಿಂಗ್ ಸ್ಕಿಲ್ ಅಂಡ್ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಎವ್ಯಾಲ್ಯೂಯೇಷನ್ ಇರುತ್ತೆ. ಓಕೆನಾ, ಸೊ ಆನ್ಲೈನ್ ಟೆಸ್ಟ್ ಬಂದು 21ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತೆ. ಅದಂತರ ಶಾರ್ಟ್ ಲಿಸ್ಟ್ ಆಗಿ ಇಂಟರ್ವ್ಯೂ ಕರೀತಾರೆ ಸ್ನೇಹಿತರೆ. ಇಂಟರ್ವ್ಯೂ ಕರೆದಾಗ ಯಾವ ಒಂದು ಸ್ಕೂಲ್ ಇರುತ್ತೋ ಆ ಒಂದು ಸ್ಕೂಲ್ಗೆ ನೀವು ಹೋಗಿ ಇಂಟರ್ವ್ಯೂ ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ, ರೆಸ್ಪೆಕ್ಟಿವ್ ಸ್ಕೂಲ್ಸ್ ಅಲ್ಲಿ. ಅದಂತರ ಟೀಚಿಂಗ್ ಸ್ಕಿಲ್ ಮತ್ತೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ನೋಡ್ತಾರೆ ಸ್ನೇಹಿತರೆ. ಸೊ ಯಾವ ರೀತಿ ನೀವು ಪಾಠ ಮಾಡ್ತೀರಾ ಸ್ಟೂಡೆಂಟ್ಗೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಅದಂತರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಅಂತ ಹೇಳೋದಾದ್ರೆ PGT TGT ಗೆ 90 ನಿಮಿಷ 90 ಕ್ವಶನ್ ಇರುತ್ತೆ. ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಕಾಂಪ್ರಿಹೆನ್ಸಿವ್, ಮೆಂಟಲ್ ಎಬಿಲಿಟಿ, ಎಜುಕೇಶನಲ್ ಕಾನ್ಸೆಪ್ಟ್ಸ್, ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್. ಓಕೆನಾ, ಸೊ ಇದಾದ ನಂತರ PRT ಗೆ ಬಂದು ಸೇಮ್ 90 ನಿಮಿಷ 90 ಕ್ವಶನ್ಸ್. ಸ್ವಲ್ಪ ಚೇಂಜ್ ಆಗಿರುತ್ತೆ ಡಿಫಿಕಲ್ಟಿ ಲೆವೆಲ್. ಓಕೆನಾ, ಸೊ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ. ನೀವು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬೇಕಾಗಿರುತ್ತೆ, ಮತ್ತೆ ನಿಮ್ಮ ಫೋಟೋ ಸಿಗ್ನೇಚರು, ಅದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್, ಮತ್ತೆ ಪ್ರೊಫೆಷನಲ್ ಏನೇನ್ ಮಾಡಿದೀರೋ ಆ ಒಂದು ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಓಕೆನಾ, ಸೊ ಇದಕ್ಕೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ನೋಟಿಫಿಕೇಶನ್ ಅಲ್ಲಿ ಏನಿದೆ ಅದನ್ನೇ ನಿಮ್ಗೆ ಈಗ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ, ಸೊ ಬ್ರೀಫ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ದ ಕ್ಯಾಂಡಿಡೇಟ್ಸ್, ಆನ್ಲೈನ್ ಸ್ಕ್ರೀನಿಂಗ್ ಇರುತ್ತೆ. ಓಕೆನಾ, ಸೆಲೆಕ್ಷನ್ ಪ್ರೋಸೆಸ್ ಬಂದು ಆನ್ಲೈನ್ ಸ್ಕ್ರೀನಿಂಗು, ಇಂಟರ್ವ್ಯೂ, ಅದ ನಂತರ ನಿಮ್ಗೆ
ಶಾರ್ಟ್ ಲಿಸ್ಟ್ ಆಗ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಯಾವ ರೀತಿ ಏನೇನು ಅಂತ ಹೇಳೋದಾದ್ರೆ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಯಾವುದು ಅಂತ ಹೇಳೋದಾದ್ರೆ ಫುಲ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇದು ಫುಲ್ ಏಜ್ ಎಕ್ಸ್ಪೀರಿಯನ್ಸ್. ಓಕೆನಾ. ಸೊ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಸೆಂಟರ್ಸ್ ಎಲ್ಲಿರುತ್ತೆ, ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿರೋದು. ಓಕೆನಾ. ರಿಜಿಸ್ಟ್ರೇಷನ್ ಹೇಗೆ, ಮಾಕ್ ಕ್ವಶನ್ಸ್, ಅಡ್ಮಿಟ್ ಕಾರ್ಡು. ಓಕೆನಾ. ಸೊ ಟೆಂಟೇಟಿವ್ ಟೈಮ್ ಟೇಬಲ್ ಫುಲ್ ಡೀಟೇಲ್ ಆಗಿ ಕೊಟ್ಟಿರೋದು, ಯಾವಾಗ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೊ ಅದ ನಂತರ ಯಾವ ಒಂದು ಸಿಟೀಸ್ಗೆ ನೀವು ಸ್ಕೂಲ್ಗೆ ಹೋಗಿ ನೀವು ಎಕ್ಸಾಮ್ ನ ಬರಿಬೇಕಾಗಿರುತ್ತೆ, ಅಥವಾ ಎಕ್ಸಾಮ್ ನ ಟೀಚಿಂಗ್ ಮಾಡೋದು ಎಲ್ಲಿ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಬೆಂಗಳೂರು, ಚೆನ್ನೈ, ಈ ರೀತಿ ಪ್ರತಿ ಆಲ್ ಓವರ್ ಇಂಡಿಯಾದಲ್ಲಿ ಯಾವ್ಯಾವ ಸ್ಕೂಲ್ಸ್ ಇದಾವೆ ಪ್ರತಿಯೊಂದಕ್ಕೂ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಆನ್ಲೈನ್ ಸ್ಕ್ರೀನಿಂಗ್ ಅಂತ ಹೇಳೋದಾದ್ರೆ ನೋಡಿ, PGT ಬಂದು ಅಕೌಂಟೆನ್ಸಿ, ಬಯಾಲಜಿ, ಬಯೋಟೆಕ್ನಾಲಜಿ, ಬಿಸಿನೆಸ್ ಸ್ಟಡೀಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಇಂಗ್ಲಿಷ್ ಕೋರ್, ಫೈನ್ ಆರ್ಟ್ಸ್, ಮತ್ತೆ ಜಿಯೋಗ್ರಫಿ, ಹಿಂದಿ, ಹಿಸ್ಟ್ರಿ, ಹೋಮ್ ಸೈನ್ಸ್, ಇನ್ಫಾರ್ಮೇಟಿಕ್ಸ್ ಪ್ರಾಕ್ಟೀಸಸ್, ಮ್ಯಾಥಮೆಟಿಕ್ಸ್, ಫಿಸಿಕಲ್ ಎಜುಕೇಶನ್, ಫಿಸಿಕ್ಸ್, ಪೊಲಿಟಿಕಲ್ ಮತ್ತೆ ಸೈಕಾಲಜಿ. ಓಕೆನಾ. PGT ಅಲ್ಲಿ. TGT ಅಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಫಿಸಿಕಲ್ ಎಜುಕೇಶನ್, ಸಂಸ್ಕೃತ, ಸೈನ್ಸ್, SST. ಓಕೆನಾ. PRT ಅಲ್ಲಿ ಫಿಸಿಕಲ್ ಎಜುಕೇಶನ್ ವಿತೌಟ್ ಫಿಸಿಕಲ್ ಎಜುಕೇಶನ್ ಅಷ್ಟೇ. ಸೊ ಇದರಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಮಿನಿಮಮ್ ಕ್ವಾಲಿಫಿಕೇಶನ್ ಆಫ್ ಟೀಚರ್ ಇನ್ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಲೆವೆಲ್ PGT. ಓಕೆನಾ. PGT ಅಂತ ಹೇಳಿದ ತಕ್ಷಣ ಪೋಸ್ಟ್ ಗ್ರಾಜುಯೇಟ್ ಟೀಚರ್. ಓಕೆನಾ. ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿರ್ಲೇಬೇಕು. ಅದ ನಂತರ ಈ ಒಂದು ಸಬ್ಜೆಕ್ಟ್ಸ್ ಗಳಲ್ಲಿ ನೀವು ಕ್ಲಿಯರ್ ಆಗಿರ್ಬೇಕಾಗುತ್ತೆ. ಓಕೆನಾ. PGT ಅಲ್ಲಿ. ಸೊ ಈ ರೀತಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಓಕೆನಾ. ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದೇ ಇರುತ್ತೆ. ಮಾಸ್ಟರ್ಸ್ ಡಿಗ್ರಿ ಆಗಿರೋರು ಅಥವಾ ನಾರ್ಮಲ್ ಡಿಗ್ರಿ ಆಗಿರೋರು, ಟ್ರೈನ್ಡ್ ಗ್ರಾಜುಯೇಟ್ ಡಿಗ್ರಿ ಆಗಿರೋರು, 4 ಇಯರ್ ಇಂಟಿಗ್ರೇಟೆಡ್ ಡಿಗ್ರಿ ವಿತ್ ರೀಜನಲ್ ಕಾಲೇಜ್ ಆಗಿರ್ಬೋದು, ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಆಗಿರ್ಬೋದು, ಅವ್ರು ಮುಗಿಸ್ಕೊಂಡು B.Ed ಮುಗಿಸಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ B.Ed ನೆಸೆಸರಿ ಇದ್ದೇ ಇರುತ್ತೆ, ಕಂಪಲ್ಸರಿ ಪಾಸ್ ಆಗ್ಲೇಬೇಕು. ಆಮೇಲೆ ಪಾಸ್ ಇನ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲೂ ಪಾಸ್ ಆಗಿರ್ಬೇಕು, ಅಥವಾ TET ಅಲ್ಲಿ ಪಾಸ್ ಆಗಿರ್ಬೇಕು ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಪಾಸ್ ಆದ ನಂತರ ನೀವು ಈ ಒಂದು ಸಬ್ಜೆಕ್ಟ್ಸ್ ಗಳಲ್ಲಿ ಯಾವ್ದಾದ್ರು ಎಕ್ಸ್ಪರ್ಟೈಸ್ ನ ತಗೊಂಡಿರ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ಹೋಗಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸೊ ಈ ಒಂದು ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ನೀವು ಲಾಗಿನ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಲಾಗಿನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಡೈರೆಕ್ಟ್ ಆಗಿ ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ಗೆ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಂಡೋದಲ್ಲಿ ನೀವು ಅಪ್ಲಿಕೇಶನ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳೋದಾದ್ರೆ ಈಗ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ನೋಡಿ, ಈಸ್ B.Ed ಮ್ಯಾಂಡೇಟರಿ. B.Ed ಮ್ಯಾಂಡೇಟರಿನ ಈ ಒಂದು ಎಕ್ಸಾಮ್ಗೆ B.Ed ಮ್ಯಾಂಡೇಟರಿ ಇದ್ದೇ ಇದೆ. ಸೊ 385 ರೂಪಾಯಿ ಫೀ ಇದೆ, ಮತ್ತೆ 21/20ಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಇದ್ದೇ ಇರುತ್ತೆ ಸರ್. ಓಕೆನಾ. ಲಾಸ್ಟ್ ಡೇಟ್ ಬಂದು 16 ಆಗಸ್ಟ್ಗೆ. ಓಕೆನಾ. ಸೊ ಇನ್ನು ಈಗಾಗಲೇ BMRCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯೋಜನಾ ಅಭಿವೃದ್ಧಿ ಇಲಾಖೆಯಿಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಿದ್ದೀನಿ. ಮತ್ತೆ ಫುಡ್ ಟೆಕ್ನಾಲಜಿ ರಿಸರ್ಚ್ ಅಲ್ಲಿ ಕೂಡ ಕರೆದಿರುವಂತದ್ದು, ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತದ್ದು, ಕಾಫಿ ಬೋರ್ಡ್ ಅಲ್ಲಿ ಕರೆದಿರುವಂತದ್ದು, ಈ ರೀತಿ ಪ್ರತಿಯೊಂದು ಹುದ್ದೆಗಳಿಗೆ ನಿಮ್ಗೆ ತಿಳಿಸ್ಕೊಡಿದ್ದೀನಿ ಸ್ನೇಹಿತರೆ. ಇನ್ನು ನಿಮ್ಗೆ ಯಾವುದೇ ಒಂದು ಹುದ್ದೆ ಬೇಕು ಅಂತ ಹೇಳಿದ್ರು ಈ ಒಂದು ವೆಬ್ಸೈಟ್ ಗೆ ಬಂದ್ರು ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ವೆಬ್ಸೈಟ್ ಹೇಗೆ ಸರ್ಚ್ ಮಾಡೋದು ಅಂತ ಹೇಳಿದ್ರೆ ನ್ಯೂ GOV ಜಾಬ್ ಅಲರ್ಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು. ಓಕೆನಾ. ಅಥವಾ ನೀವು ಡೈರೆಕ್ಟ್ ಆಗಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಬಂದ್ರು ಕೂಡ ಆಗುತ್ತೆ ಸ್ನೇಹಿತರೆ. ಅಥವಾ ನೀವು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ರು ಕೂಡ ಅಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.